ಭಾರತ ಮಾತೆ ಬರ್ತಾರೆ. ಎಲ್ಲ ಒಂದು ಕಡೆ ಪಾಕಿಸ್ತಾನದಲ್ಲಿ ಪ್ರಚಾರಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದೇ ರಾತ್ರಿಯಲ್ಲಿ ವಿಶ್ವ ಪ್ರಸಿದ್ಧರಾದ ಯುದ್ಧ ಅನಿವಾರ್ಯ ಅಲ್ಲ ಅಂತ ಸಿದ್ದರಾಮಯ್ಯನವರೇ ಮತ್ತು ಮೋದಿಜಿ ವಾಪಸ್ ಹೊರಟಿದ್ದಾರೆ. ಒಬ್ಬ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ಇರ್ತಕ್ಕಂಥವ್ರು ಯಾವ ರೀತಿ ಮಾತನಾಡಬೇಕು, ರಾಜ್ಯ ಜನರಿಗೆ ಏನು ಸಂದೇಶ ಕೊಡ್ತಾರೆ. ಕರ್ನಾಟಕ ರಾಜ್ಯಕ್ಕೆ ಅಪಮಾನ. ಒಬ್ಬ ಮುಖ್ಯಮಂತ್ರಿ ಆದಂಥವ್ರು ಅಭಿವೃದ್ಧಿ ಹೇಳಿಕೆ ಕೊಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಭದ್ರತಾ ವೈಫಲ್ಯ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ. ಪರಮೇಶ್ವರ್ ಹೇಳ್ತಾರೆ. ನಿನ್ನೆ ಪರಮೇಶ್ವರ್ ಏನು ಹೇಳಿದರೆ ರೌಡಿ ಶೀಟರ್ ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಿದ್ದಾರೆ. ಅಂದರೆ ನೀವು ಅಲ್ಪಸಂಖ್ಯಾತರ ಬೇಕು ಹೋಗಿಲ್ಲ, ಅಲ್ಪಸಂಖ್ಯಾತರ ಟೇಬಲ್ ಕುಟ್ಟಿ ಜುಟ್ಟಿ ನಿಮಗೆ ಬೆದರಿಕೆ ಹಾಕಿ ಏನು ಹೇಳ್ಬೇಕು ಇವರೆಲ್ಲ ಅಂದ್ರೆ ಹಿಂದೂ ಇವರು ಹಿಂದೂ ವಿರೋಧಿಗಳು. ಸುಹಾಸ್ ಶೆಟ್ಟಿ ಮತ್ತು ಹಿಂದೆ ಜೀವನಕ್ಕಿದ್ದಂತೆ ಎಲ್ಲ ಒಂದ್ ಕಡೆ ರಕ್ಷಣಾ ಇಲಾಖೆಯವರು ವೈಫಲ್ಯ. ಯಾಕಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತ ಜಿಹಾದಿ ಗುಂಡಾಗಳ ಪರವಾಗಿ ಏನ್ ಮಾಡಿ ನೋಡಿ ಅಂತ ಹೇಳಿ ಅಟ್ಟಾಸೆಯಿಂದ ಬರ್ತಾರೆ. ಅಟ್ಟಾಸಕ್ಕೆ ನಾವು ಹಿಂದುಗಳಲ್ಲಿ ಹಿಡಿಗಳಲ್ಲ, ನಾವೇ ಕೈ ಬಳೆ ಕೊಟ್ಕೊಂಡ್ರೆ ನಾವು ಎಲ್ಲ ಸಿದ್ಧವಾಗಿದ್ವಿ. ಮತ್ತು ಇದೇ ರೀತಿ ನಿಮ್ಮ ಅಟ್ಟಾಸೆ ನಾನು ಎಲ್ಲ ಅಲ್ಪಸಂಖ್ಯಾತ ದೃಷ್ಟಿಯ ಮಾಡೋದು, ಎಲ್ಲ ಅಲ್ಪಸಂಖ್ಯಾತ ಗುಂಡಾಗಳಲ್ಲ, ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಒಟ್ಟಾಗಿ ಬಾಳ್ಬೇಕಂತ. ಆದರೆ ಅದು ಮಾನವೀಯತೆ ಇಲ್ಲ. ಇನ್ನೂ ಕೆಲವು 3-4 ಜನಕ್ಕೆ ಜೀವನಕ್ಕೆ ಅಂತೇಳಿ ಸೋಷಿಯಲ್ ಮೀಡಿಯಾ ಬಂದರೆ ಆದರೆ ಸರ್ಕಾರ ನೋಡಿ ಕಾದವರು ಹಿಂದಿ ಕಾದವರು ಸ್ಪೀಕರ್ ಮೊನ್ನೆ ಅವರೇ ಕ್ಲೀನ್ ಚಿಟ್ ಕೊಡ್ತಾರೆ. ಫಾಜಿಲ್ ಕುಟುಂಬಕ್ಕೆ ಫಾಜಿಲ್ ಕುಟುಂಬ ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಅನೂಪ್ ಅಗರ್ವಾಲ್ ಸ್ಪಷ್ಟವಾಗಿ ಅವರ ಬ್ರದರ್ ಆದಿ 5 ಲಕ್ಷ ರೂಪಾಯಿ ಸುಪಾರಿ ಕೊಡೋದು ತನಿಖೆ ಆಗ್ಬೇಕಾ? ಈ ಸರ್ಕಾರ ತನಿಖೆ ಮಾಡಲು ಅಲ್ಪಸಂಖ್ಯಾತರ ಪರವಾಗಿದೆ. ನಾವು ಒತ್ತಾಯ ಮಾಡ್ತೀವಿ. ಈ ತನಿಖೆ ನಿಷ್ಪಕ್ಷಪಾತ ತನಿಖೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಈ ತನಿಖೆ ನಿಷ್ಪಕ್ಷಪಾತ ತನಿಖೆ ಆದರೆ ಎನ್ಐಗೆ ವಹಿಸಬೇಕಂತ ಹೇಳಿಕೆ ಬರ್ತೀನಿ. ಅಲ್ಲಿ ಗೃಹ ಸಚಿವರು ಎನ್ಐಗೆ ವಹಿಸುವಂತ ಪ್ರಮೇಯ ಬರಲ್ಲ, ನಮ್ಮ ಪೊಲೀಸ್ ಸಮರ್ಥನೆ ಮಾಡ್ತಾ ಇದಾರೆ ಅಂತ ಆಯ್ತು. ಈಗ ನೀವೇನು ಹೇಳಿದ್ರಿ, ಫಾಜಿಲ್ ಆ ಕುಟುಂಬ ಸದಸ್ಯ ಭಾಗಿಯಾಗಿಲ್ಲ ಅಂತ ಹಿಂದಿಕ್ಕಾದ್ರೆ ಯಾವ ರೀತಿ ನ್ಯಾಯ ಸಿಗುತ್ತೆ? ಸರ್ಕಾರ ಯಾವುದು? ನಿಮ್ಮದೇ ಸರ್ಕಾರ. ನೀವು ಅಲ್ಪಸಂಖ್ಯಾತ ಗುಂಡಾಗಳ ಪರವಾಗಿದ್ರಿ, ಜಿಹಾದಿಗಳ ಪರವಾಗಿದ್ರಿ. ಹಾಗಾಗಿ ನಮಗೆ ವಿಶ್ವಾಸ ಇಲ್ಲ, ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇದು ಹಿಂದೂಗಳ ಗುಂಡಿಕ್ಕಿ ಕೊಲ್ತಕ್ಕಂಥ ವಿಗ್ರಹ ಸಮಿತಿ ಮಾಡಿದರೆ